1867ರ ಸಮಯ. ಆಗ್ರಾದ ಸಿಕಂದ್ರ ಅನಾಥಾಶ್ರಮ. ಫೆಬ್ರವರಿ ತಿಂಗಳಿನ ಒಂದು ಶನಿವಾರದ ದಿನ ಬೆಳಿಗ್ಗೆ ಅಲ್ಲಿಗೆ ಒಬ್ಬ ಹುಡುಗನನ್ನು ತರಲಾಗುತ್ತದೆ. ಅನಾಥಾಶ್ರಮವೆಂದರೆ ಅನಾಥರನ್ನು ಆಗಾಗ ತಂದು ಬಿಡುವುದು ಸಾಮಾನ್ಯವಾಗಿತ್ತು. ಆದರೆ ಆ ದಿನ ಬಂದ ಹುಡುಗ ಮಾತ್ರ ತುಂಬ ವಿಚಿತ್ರವಾಗಿದ್ದ. ಸುಮಾರು 6 ವರ್ಷ ಪ್ರಾಯದ ಆ ಹುಡುಗ ಮನುಷ್ಯರಂತೆ 2 ಕಾಲಿನಲ್ಲಿ ನಡೆಯುತ್ತಿರಲಿಲ್ಲ, ಪ್ರಾಣಿಗಳಂತೆ 4 ಕಾಲಿನಲ್ಲಿ ನಡೆಯುತ್ತಿದ್ದ. ಆತನಿಗೆ ಮಾತನಾಡಲು ಬರುತ್ತಿರಲಿಲ್ಲ. ಕೈ ಸನ್ನೆಯಲ್ಲಿಯೂ ಆತ ಏನನ್ನು ಹೇಳುತ್ತಿರಲಿಲ್ಲ. ತನ್ನಷ್ಟಕ್ಕೆ ತಾನೇ ಆತ ಕೆಲ ವರ್ತನೆಗಳನ್ನು ಮಾಡುತ್ತಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ ಆ ಒಂದು ಘಟನೆಯಿಂದ ವಿಚಲಿತನಾದಂತೆ ಕಾಣುತ್ತಿದ್ದ. ಆತನ ಹೆಸರೇನೆಂದು ಯಾರಿಗೂ ಗೊತ್ತಿರಲಿಲ್ಲ. ಆತನ ವರ್ತನೆಗಳೆಲ್ಲ ಪ್ರಾಣಿಗಳಂತೆ ಇತ್ತೇ ವಿನಃ ಮನುಷ್ಯರಂತೆ ಆತ ಕಾಣುತ್ತಿರಲಿಲ್ಲ. ಆತನನ್ನು ತಂದವರು ಕೆಲ ಬ್ರಿಟಿಷ್ ಅಧಿಕಾರಿಗಳಾಗಿದ್ದರು. ಈ ಆಶ್ರಮವು ಕೂಡ ಬ್ರಿಟಿಷರಿಂದಲೇ ನಡೆಸಲ್ಪಡುತ್ತಿತ್ತು. ಆಶ್ರಮದಲ್ಲಿದ್ದವರೆಲ್ಲ ಈ ವಿಚಿತ್ರ ಬಾಲಕನನ್ನು ನೋಡಲು ಅಲ್ಲಿ ಸೇರುತ್ತಾರೆ. ಬಾಲಕ ಎನ್ನುವುದಕ್ಕಿಂತಲೂ ಅವರೆಲ್ಲ ಈ ವಿಚಿತ್ರ ಪ್ರಾಣಿ ಎಲ್ಲಿಂದ ಬಂತು ಎಂಬಂತೆ ನೋಡುತ್ತಿದ್ದರು. ಅನಾಥಾಶ್ರಮದ ಸಿಬ್ಬಂದಿಗಳಿಗೆ ಈ ಜೀವಿ ಮನುಷ್ಯನೇ ಪ್ರಾಣಿಯೇ ಎಂಬುದು ತಿಳಿಯಲಿಲ್ಲ. ಆ ಹುಡುಗನನ್ನು ತಂದಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ಕೇಳಿದಾಗ ಅವರು ಅವನನ್ನು ರೋಚಕ ಕಾರ್ಯಾಚರಣೆಯೊಂದರಲ್ಲಿ ಸೆರೆ ಹಿಡಿದು ತಂದರೆಂದು ಹೇಳುತ್ತಾರೆ. ಸ್ನೇಹಿತರೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಶಿಕಾರಿಗೆ ಹೋಗುವ ಹವ್ಯಾಸವಿತ್ತು. ಅವರುಗಳು ಆ ಕಾಲಕ್ಕೆ ಸುಧಾರಿತ ಕೋವಿಗಳನ್ನು ಹೊಂದಿದ್ದರಿಂದ ಪಳಗಿದ ಆನೆಗಳ ಮೇಲೆ ಅಥವಾ ಕುದುರೆಗಳ ಮೇಲೆ ಕುಳಿತು ಶಿಕಾರಿಗೆ ತೆರಳುತ್ತಿದ್ದರು. 1867ರ ಆ ದಿನ ಕೂಡ ಉತ್ತರ ಪ್ರದೇಶದ ಬುಲಂದ್ಶಹರ್ನ ಅಧಿಕಾರಿಗಳು ಕಾಡಿಗೆ ಶಿಕಾರಿಗೆಂದು ತೆರಳಿದ್ದರು. ಅವರ ಜೊತೆ ಎಂದಿನಂತೆ ಕೆಲವು ಸ್ಥಳೀಯ ಹಳ್ಳಿಗರು ಇದ್ದರು. ಯಾವಾಗಲೂ ಒಂದು ತಂಡದಂತೆ ಕೂಡಿಕೊಂಡು ಹೋಗುತ್ತಿದ್ದ ಅವರಿಗೆ ಅಂದು ಕಾಡಿನ ಅದುವರೆಗೂ ಅವರು ಹೋಗದೇ ಇದ್ದ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಆ ದಿನ ಆ ಭಾಗಕ್ಕೆ ತೆರಳಿದ ಅವರಿಗೆ ಅಲ್ಲಿ ಎಂದೂ ಕಾಣದ ವಿಚಿತ್ರವೊಂದು ಕಂಡಿತ್ತು. ಅಲ್ಲಿಯವರೆಗೆ ಗುಹೆಯೊಂದರ ಬಳಿ ಹುಡುಗನೊಬ್ಬ ತಿರುಗಾಡುತ್ತಿರುವುದು ಕಾಣಿಸುತ್ತದೆ. ಅವನ ಮೈಯಲ್ಲಿ ಬಟ್ಟೆಗಳಿರಲಿಲ್ಲ. ಆತ ತನ್ನ ಕೈಗಳನ್ನು ನೆಲಕ್ಕೂರಿ ನಡೆಯುತ್ತಿದ್ದ. ಅಂದರೆ ಪ್ರಾಣಿಗಳಂತೆ ಆತ 4 ಕಾಲಿನಲ್ಲಿ ನಡೆಯುತ್ತಿದ್ದ. ಈ ದೃಶ್ಯ ನೋಡಿ ಆ ಶಿಕಾರಿಗಳ ತಂಡಕ್ಕೆ ದಿಗ್ಭ್ರಮೆಯಾಗುತ್ತದೆ. ಅಲ್ಲಿ ಬ್ರಿಟಿಷರು ಇದ್ದರು, ಭಾರತೀಯರು ಇದ್ದರು. ಈ ಹುಡುಗ ಇಲ್ಲೇನು ಮಾಡುತ್ತಿದ್ದಾನೆ ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ ಅಲ್ಲಿಗೆ ಕೆಲವು ತೋಳಗಳು ಬರುತ್ತವೆ. ಆತ ತೋಳಗಳೊಂದಿಗೆ ಬೆರೆಯುತ್ತಾನೆ. ತೋಳಗಳು ಅವನನ್ನು ತಮ್ಮವರೊಳಗೊಬ್ಬನೆಂಬಂತೆ ಅಲ್ಲಿಯೇ ತಿರುಗಾಡುತ್ತವೆ. ಯಾವುದೇ ಭಯವಿಲ್ಲದೆ ಆತ ತೋಳಗಳ ಜೊತೆಗೆ ಸೇರಿದ್ದನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದ ಶಿಕಾರಿಗಳ ತಂಡಕ್ಕೆ ಈಗ ಆತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗುತ್ತಾನೆ. ತೋಳಗಳು ಆತನಿಗೆ ಏನೂ ಮಾಡುತ್ತಿರಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಆತ ಮನುಷ್ಯರಂತೆ ವರ್ತನೆ ತೋರುತ್ತಿರಲಿಲ್ಲ. ಆತನ ವರ್ತನೆ ಪ್ರಾಣಿಗಳಂತೆಯೇ ಇತ್ತು. ತೋಳಗಳು ತೋರುವ ಎಲ್ಲ ಹಾವಭಾವ ವರ್ತನೆಗಳನ್ನು ಆತ ತೋರುತ್ತಿದ್ದ. ಅವರೆಲ್ಲರೂ ಆ ಗುಹೆಯಲ್ಲಿಯೇ ವಾಸವಿದ್ದಂತೆ ತೋರುತ್ತಿತ್ತು. ಈಗ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಅರ್ಥವಾಯಿತು. ಅದೇನೆಂದರೆ ಈ ಹುಡುಗ ಮಗುವಾಗಿದ್ದಾಗಿನಿಂದಲೇ ಈ ತೋಳಗಳ ಬಳಿಯಲ್ಲಿಯೇ ಬೆಳೆದಿರಬೇಕು, ಅವುಗಳೇ ಆತನನ್ನು ಸಾಕಿರಬೇಕು ಎಂದು. ಅವರುಗಳು ಆ ಹುಡುಗನನ್ನು ಹೇಗಾದರೂ ಮಾಡಿ ಆ ತೋಳಗಳ ಗುಂಪಿನಿಂದ ತಪ್ಪಿಸಿ ಊರಿಗೆ ತರಬೇಕು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿಯೇ ಹುಡುಗನು ಸೇರಿದಂತೆ ಎಲ್ಲ ತೋಳಗಳು ಗುಹೆಯೊಳಗೆ ಹೋಗಿ ಸೇರಿಕೊಳ್ಳುತ್ತವೆ. ಈಗ ಅವರಿಗೆ ಆ ಗುಹೆಯಿಂದ ಆ ಹುಡುಗನನ್ನು ಹೊರತರಬೇಕಿತ್ತು. ಅದಕ್ಕಾಗಿ ಅವರುಗಳು ಗುಹೆಯ ಹತ್ತಿರ ಬಂದು ಗುಹೆಯೊಳಗೆ ಬೆಂಕಿ ಹಚ್ಚುತ್ತಾರೆ. ಇದ್ದ ಪರಿಕರಗಳನ್ನೆಲ್ಲ ಒಟ್ಟು ಸೇರಿಸಿ ಅವರು ಗುಹೆಯ ದ್ವಾರದ ಬಳಿಯಲ್ಲಿ ದೊಡ್ಡದಾಗಿ ಬೆಂಕಿ ಹಚ್ಚುತ್ತಾರೆ. ಬೆಂಕಿಯ ಬಿಸಿಯನ್ನು ತಡೆದುಕೊಳ್ಳಲಾರದೆ ಒಳಗಿದ್ದ ತೋಳಗಳೆಲ್ಲವೂ ಹೊರಬರುತ್ತವೆ. ಹುಡುಗನು ಕೂಡ ತಾನು ಒಂದು ತೋಳವೆಂಬಂತೆ ಹೊರಗೋಡಿ ಬರುತ್ತಾನೆ. ಆತನ ವರ್ತನೆಗಳೆಲ್ಲವೂ ಈಗ ಸಂಪೂರ್ಣ ತೋಳಗಳಂತೆಯೇ ಇದೆ ಎಂಬುದು ಅವರಿಗೆ ಗೋಚರಿಸುತ್ತದೆ. ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಾರ್ಯಾಚರಣೆಯೊಂದನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ಅವರು ಆ ತೋಳಗಳ ಮಧ್ಯೆ ಇದ್ದ ಹುಡುಗನನ್ನು ಸೆರೆ ಹಿಡಿಯುತ್ತಾರೆ. ಸ್ನೇಹಿತರೆ, ಅವರು ಅಂದು ಕೈಗೊಂಡ ಆ ಕಾರ್ಯಾಚರಣೆ ಏನಾಗಿತ್ತು ಎಂಬುದನ್ನು ಕೊನೆಯಲ್ಲಿ ಹೇಳುತ್ತೇವೆ, ಕಾದು ನೋಡಿ. ಅಲ್ಲಿಂದ ಅವರು ಆ ಹುಡುಗನನ್ನು ಪ್ರಾಣಿಗಳಂತೆಯೇ ಬಂಧಿಸಿ ಆಗ್ರಾದ ಸಿಕಂದ್ರ ಅನಾಥಾಶ್ರಮಕ್ಕೆ ತರುತ್ತಾರೆ. ಅಲ್ಲಿ ಆ ತೋಳ ಹುಡುಗನನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. 1867ರ ಆ ಸಮಯದಲ್ಲಿ ಇಂಥದೊಂದು ರೀತಿಯ ವಿದ್ಯಮಾನದ ಬಗ್ಗೆ ಯಾರೂ ಕೇಳಿರಲೇ ಇಲ್ಲ.
ಆ ಹುಡುಗನಿಗೆ ಸುಮಾರು 6 ವರ್ಷ ವಯಸ್ಸಿರಬೇಕೆಂದು ಅಂದಾಜಿಸಲಾಗುತ್ತದೆ. ಆತನ ವರ್ತನೆಯಲ್ಲೂ ಪ್ರಾಣಿಗಳಂತೆಯೇ ಇತ್ತು. ಆತನಿಗೆ ಒಂದು ಹೆಸರಿಡಬೇಕಾದ ಅವಶ್ಯಕತೆ ಇತ್ತು. ಆತನನ್ನು ಕರೆತಂದ ದಿನ ಶನಿವಾರವಾದ್ದರಿಂದ ದೀನ ಸನಿಚಾರ್ ಎಂದು ಆತನಿಗೆ ಹೆಸರಿಡಲಾಗುತ್ತದೆ. ಸನಿಚಾರ್ ಎಂದರೆ ಉರ್ದುವಿನಲ್ಲಿ ಶನಿವಾರ ಎಂದಾಗುತ್ತದೆ. ಸ್ನೇಹಿತರೆ, ಈ ದೀನ ಸನಿಚಾರ್ನನ್ನು ನೋಡಲು ಜನರು ಬೇರೆ ಬೇರೆ ಊರುಗಳಿಂದಲೂ ಬರಲಾರಂಭಿಸುತ್ತಾರೆ. ತೋಳಗಳೇ ಸಾಕಿದ ಹುಡುಗನೊಬ್ಬ ಬಂದಿದ್ದಾನಂತೆ ಎಂಬ ಸುದ್ದಿ ಎಲ್ಲೆಡೆ ಹರಡುತ್ತದೆ. ಈ ದೀನ ಸನಿಚಾರ್ ಎಂಬ ಹುಡುಗ ಆಶ್ರಮದವರು ನೀಡಿದ್ದ ಬೇಯಿಸಿದ ಅಡುಗೆಯನ್ನು ತಿನ್ನಲಿಲ್ಲ. ಆತನಿಗೆ ಹಸಿ ಮಾಂಸವೇ ಬೇಕಾಗಿತ್ತು. ಆತ ತಿನ್ನುವ ರೀತಿಯು ಪ್ರಾಣಿಗಳ ಥರವೇ ಇತ್ತು. ಇಷ್ಟಾದ ನಂತರ ಆತನನ್ನು ನೋಡಿಕೊಳ್ಳುವುದು ಅವರಿಗೆ ಕಷ್ಟವಾಗಿತ್ತು. ಪ್ರಾಣಿಗಳಂತೆ ಅವನು ಆಗಾಗ ಕ್ರುದ್ಧಗೊಳ್ಳುತ್ತಿದ್ದ. ಅವನಿಗೆ ನಿಧಾನವಾಗಿ ತಿಳಿ ಹೇಳಲಾಯಿತು. ಅವನು ಪ್ರಾಣಿಗಳ ಮಧ್ಯೆ ಬೆಳೆದಿದ್ದರಿಂದ ಮಾತಂತೂ ಆತನಿಗೆ ಬರುತ್ತಿರಲಿಲ್ಲ. ಬಾಯಿಂದ ತೋಳಗಳು ಊಳಿಡುವ ರೀತಿ ಶಬ್ದ ಮಾಡುತ್ತಿದ್ದ. ಆತನಿಗೆ ನಿಧಾನವಾಗಿ ಬೇಯಿಸಿದ ಮಾಂಸ ಅಭ್ಯಾಸ ಮಾಡಿಸಲಾಯಿತು. ಹಾಗೆಯೇ ಮಾತುಗಳನ್ನು ಕಲಿಸಲಾಯಿತು. ಆತನನ್ನು ಎಲ್ಲ ರೀತಿಯಿಂದಲೂ ನಾಗರಿಕ ಮನುಷ್ಯನಂತೆ ತಯಾರು ಮಾಡಲು ತರಬೇತಿ ನೀಡಲಾಯಿತು. ಆದರೆ ಆತ ಮಾತೊಂದನ್ನು ಮಾತ್ರ ಕಲಿಯಲೇ ಇಲ್ಲ. ಆತನ ವರ್ತನೆಗಳನ್ನೆಲ್ಲ ನೋಡಿದಾಗ ಜನ ಅವನನ್ನು ಹುಚ್ಚನೆಂದೇ ಕರೆಯುತ್ತಿದ್ದರು. ವೈದ್ಯಕೀಯ ಭಾಷೆಯಲ್ಲಿ ಇವನೊಬ್ಬ ಅಬ್ನಾರ್ಮಲ್ ಚೈಲ್ಡ್, ಆದರೆ ಜನರ ಭಾಷೆಯಲ್ಲಿ ಅವನೊಬ್ಬ ಹುಚ್ಚನಾಗಿದ್ದ. 1867ರಲ್ಲಿ ಅನಾಥಾಶ್ರಮಕ್ಕೆ ಆತ ದಾಖಲಾದಾಗ ಯಾವುದೇ ರೀತಿಯಲ್ಲಿ ಆತ ಅಲ್ಲಿನ ಸಿಬ್ಬಂದಿಗಳ ಜೊತೆ ಸಹಕರಿಸುತ್ತಿರಲಿಲ್ಲ. ಮೊದಮೊದಲು ಆತ 2 ಕಾಲಿನಲ್ಲಿ ನಿಲ್ಲಲು ಕೇಳುತ್ತಲೇ ಇರಲಿಲ್ಲ. ಹಲವಾರು ವರ್ಷಗಳ ನಂತರ ಆತ 2 ಕಾಲಿನಲ್ಲಿ ನಿಲ್ಲಲು ಪ್ರಯತ್ನಿಸಿ ಯಶಸ್ವಿಯಾಗುತ್ತಾನೆ. ಆತನ ದೇಹದ ಮೂಳೆಗಳೆಲ್ಲ ಮಾನವರಂತೆ ಇರದೆ ಪ್ರಾಣಿಗಳಂತೆ ಬೆಳವಣಿಗೆ ಹೊಂದಿದ್ದವು. ಆತ ಅನಾಥಾಶ್ರಮಕ್ಕೆ ಸೇರಿದಾಗ ಅಲ್ಲೊಬ್ಬ ಕಾಡಿನಲ್ಲಿ ಸಿಕ್ಕಿದ್ದ ಇನ್ನೊಬ್ಬ ಬಾಲಕನಿದ್ದ ಎಂದು ಹೇಳಲಾಗುತ್ತದೆ. ದೀನ ಸನಿಚಾರ್ ಆತನೊಂದಿಗೆ ತುಂಬ ಬೆರೆಯಲಾರಂಭಿಸುತ್ತಾನೆ. ಆತನೇ ಇವನಿಗೆ ಕೆಲವೊಂದು ಮಾನವರ ನಡವಳಿಕೆಗಳನ್ನು ಕಲಿಸಿದ ಎಂದು ಹೇಳಲಾಗುತ್ತದೆ. ಈ ನಡುವೆ ದೀನ ಸನಿಚಾರ್ ಯೌವನಕ್ಕೆ ಬರುತ್ತಿದ್ದಂತೆ ಆತನಿಗೆ ಬೀಡಿ ಸೇದುವ ಚಟವೊಂದು ಅಂಟಿಕೊಳ್ಳುತ್ತದೆ. ಮಾತು ಆಡದೇ ಇದ್ದರೂ ಆತ ತನ್ನ ಚಟವನ್ನು ಬಿಡಲು ಕೇಳುತ್ತಿರಲಿಲ್ಲ. ಕೊನೆಗೊಂದು ದಿನ ಆತ ಕ್ಷಯರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾನೆ. ಆಗ ಆತನಿಗೆ 34 ವರ್ಷ ವಯಸ್ಸಾಗಿತ್ತು. 1895ರಲ್ಲಿ ಆತ ಸತ್ತಾಗ ಆತನ ಚಟವೇ ಆತನಿಗೆ ಕ್ಷಯರೋಗ ಉಂಟಾಗಲು ಕಾರಣ ಎಂದು ಹೇಳಲಾಯಿತು. ಸ್ನೇಹಿತರೆ, ಬದುಕಿದ್ದಷ್ಟು ದಿನ ಆ ಮನುಷ್ಯನ ಗೋಳನ್ನು ಯಾರೂ ಕೇಳಲಿಲ್ಲ. ಅಂದರೆ ಆತನನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಆತನೊಟ್ಟಿಗೆ ಸ್ನೇಹದಿಂದಿದ್ದುದು ಒಬ್ಬ ಬಾಲಕ ಮಾತ್ರ. ಆತನಿಗೆ ಅನಿಸಿದ್ದಿರಬಹುದು, ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವನು ಇವನು ಮಾತ್ರ ಎಂದಿರಬೇಕು. ತನ್ನ ಒಳಗಿನ ನೋವನ್ನು ಆತ ಹೊರ ಜಗತ್ತಿಗೆ ತೋರಿಸಿಕೊಳ್ಳಲಾರದೇ ಹೋದ. ಬಹುಶಃ ಆತ ಮಾತು ಕಲಿತಿದ್ದರೆ ಆತನ ಜೀವನ ಬೇರೆಯದೇ ರೀತಿಯಲ್ಲಿ ಇರುತ್ತಿತ್ತೋ ಏನೋ. ಆಗಾಗ ಸಿಟ್ಟಾಗುತ್ತಿದ್ದ, ಉರಿದು ಬೀಳುತ್ತಿದ್ದ ಈತ ಪ್ರಾಣಿಯಿಂದ ಮತ್ತೆ ಮನುಷ್ಯನಾಗುವ ಬದಲಾವಣೆಗೆ ಸಂಪೂರ್ಣ ಒಗ್ಗಿಕೊಳ್ಳಲೇ ಇಲ್ಲ. ಆತನ ಮಾನಸಿಕ ಆರೋಗ್ಯ ಮಟ್ಟ ಕೊನೆಗೂ ಉತ್ತಮಗೊಳ್ಳಲೇ ಇಲ್ಲ. ಜನ ಅವನನ್ನು ಹುಚ್ಚ ಎಂದೇ ಕರೆಯುತ್ತಿದ್ದರು. ಸ್ನೇಹಿತರೆ, ಕಾಡಿನಲ್ಲಿ ಬೆಳೆದಿದ್ದಂತಹ ಹಲವಾರು ಮಕ್ಕಳ ಪ್ರಕರಣಗಳು ಇರುತ್ತವೆ. ಆದರೆ ಸಂಪೂರ್ಣವಾಗಿ ಪ್ರಾಣಿಗಳೊಂದಿಗೆ ಬೆರೆತು ಪ್ರಾಣಿಯೇ ಆಗಿ ಬದುಕಿದ್ದಂಥ ಘಟನೆಗಳು ತುಂಬ ಕಡಿಮೆ. ಅಂತಹ ಘಟನೆಗಳಲ್ಲಿ ಈ ದೀನ ಸನಿಚಾರ್ನ ಘಟನೆ ವಿಶ್ವದಲ್ಲಿಯೇ ಒಂದು ಅಪರೂಪದ ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಆತನನ್ನು ತೋಳಗಳಿಂದ ರೆಸ್ಕ್ಯೂ ಮಾಡಿ ಕರೆತಂದಾಗ ಆತನಿಗೆ 6 ವರ್ಷ ವಯಸ್ಸಿರಬೇಕೆಂದು ಅಂದಾಜಿಸಲಾಗಿತ್ತು. ಆತ ಸಂಪೂರ್ಣ ತೋಳಗಳಂತೆಯೇ ಬದುಕಿರಬೇಕಾದರೆ ಆತ ನಡೆಯಲು ಕಲಿಯುವ ಮುನ್ನವೇ ಆ ತೋಳಗಳಿಗೆ ಸಿಕ್ಕಿರಬೇಕು. ಆ ತೋಳಗಳೇ ಆ ಮಗುವನ್ನು ರಕ್ಷಿಸಿ ಸಾಕಿರಬೇಕು. ಅವುಗಳು ಅವನನ್ನು ತಮ್ಮವರೊಳಗೊಬ್ಬನೆಂಬಂತೆ ನೋಡಿರಬೇಕು. ಬಹುಶಃ ಅಲ್ಲೊಂದು ತಾಯಿ ತೋಳ ಆತನಿಗೆ ಹಾಲುಣಿಸಿರಲೂಬಹುದು. ಆತ ಆ ಒಂದು ಪರಿವಾರದ ಸದಸ್ಯನಾಗಿಯೇ ಬೆಳೆದಿದ್ದ. ಆತನಿಗೂ ಆ ಪರಿವಾರದಲ್ಲಿ ತಾಯಿ, ತಮ್ಮ, ತಂಗಿಯಂದಿರು ಇದ್ದಿರಬೇಕು. ಅಂತಹ ಒಂದು ಪರಿವಾರವನ್ನು ಅವನ ಕಣ್ಣ ಮುಂದೆಯೇ ಶೂಟ್ ಮಾಡಿ ಕೊಂದರೆ? ಹೌದು ಸ್ನೇಹಿತರೆ, ನಾವು ಆ ಬ್ರಿಟಿಷ್ ಅಧಿಕಾರಿಗಳು ಮಾಡಿದ ಕಾರ್ಯಾಚರಣೆಯನ್ನು ಕೊನೆಯಲ್ಲಿ ಹೇಳುತ್ತೇವೆ ಎಂದು ಹೇಳಿದ್ದು ಇದೇ ಕಾರಣಕ್ಕೆ. ಅಂದು ಆ ಅಧಿಕಾರಿಗಳು
ತೋಳಗಳನ್ನೆಲ್ಲ ಗುಂಡಿಕ್ಕಿ ಕೊಂದು ಅಲ್ಲಿಂದ ಆ ಹುಡುಗನನ್ನು ಕರೆತಂದಿದ್ದರು. ಅಷ್ಟು ವರ್ಷಗಳಿಂದ ಕುಟುಂಬ ಸದಸ್ಯರೊಂದಿಗೆ ಬೆಳೆದಿದ್ದ ಅವನ ಕಣ್ಣೆದುರೇ ಕುಟುಂಬ ಸದಸ್ಯರನ್ನೆಲ್ಲ ಹತ್ಯೆ ಮಾಡಿದಾಗ ಆ ಮಗುವಿಗೆ ಹೇಗಾಗಿರಬೇಡ. ಅವರಿಂದ ಆತನನ್ನು ಶಾಶ್ವತವಾಗಿ ದೂರ ಮಾಡಿದಾಗ ಅವನ ಮನಸ್ಸು ಹೇಗಾಗಬೇಡ. ಆ ಅಧಿಕಾರಿಗಳು ಅಷ್ಟು ನಿರ್ದಯಿಗಳಾಗುವ ಬದಲು ಆ ತೋಳಗಳನ್ನೆಲ್ಲ ದೂರ ಓಡಿಸಿ ಅವನೊಬ್ಬನನ್ನು ಸೆರೆ ಹಿಡಿದು ತಂದಿದ್ದರೆ ಸಾಕಿತ್ತು. ನನ್ನ ಕುಟುಂಬವೊಂದು ಕಾಡಿನಲ್ಲಿ ಈಗಲೂ ಬದುಕಿದೆ ಎಂಬ ಭಾವ ಆತನ ಮನಸ್ಸಿನಲ್ಲಿ ಉಳಿತಿತ್ತೋ ಏನು. ಈ ನಿರಮ್ಮಳ ಮನಸ್ಸಿನ ಹುಡುಗ ಮುಂದೆ ಮಾತು ಕಲಿತು ಏನಾದರೂ ಸಾಧನೆ ಮಾಡುತ್ತಿದ್ದನೋ ಏನು. ಆದರೆ ಆತ ತನ್ನ ನೋವನ್ನು ಮರೆಯಲು ದುಶ್ಚಟಕ್ಕೆ ಬಲಿಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಸ್ನೇಹಿತರೆ, ಹೇಗನಿಸ್ತು ನಿಮಗೆ ಈ ದುರಂತಮಯ ಕತೆ ಕೇಳಿ? ಕಮೆಂಟ್ ಅಂತೂ ಖಂಡಿತ ಮಾಡಿ. ಧನ್ಯವಾದಗಳು.